100% ಚೆನ್ನಾಗಿ ಆಡ್ತಾರೆ. ಈ ಸಲ ಕಪ್ ಕೊಡದೆ ಬಿಡಿ. ಬಂದೈತೆ ನಾನು ಆನ್ ಮಾಡಿ. So hey guys, welcome back to my YouTube channel day 7. So 7 days ಚಾನಲ್ ಇದು ಫೈನಲ್ ಡೇ. ಬಟ್ ಇವತ್ತು ನಾನು ಮಾಡ್ತಾ ಇರೋದು ವ್ಲಾಗ್ ಅಲ್ಲ. ಇವತ್ತು RCB ಮ್ಯಾಚ್ ಇರೋದ್ರಿಂದ RCB ಬಗ್ಗೆ ರಿವ್ಯೂ ಕೇಳಕ್ಕೆ ಹೋಗ್ತಿದೆ ಗೈಸ್. ಲೆಟ್ಸ್ ಗೋ. ಇಲ್ಲಿವರೆಗೂ ಆದಷ್ಟು ವ್ಲಾಗ್ ಮಾಡ್ತೀನಿ ಗೈಸ್. 60 ವರ್ಷಕೊಂಡು ನಾನು ಅಪ್ಪದು ಪಕ್ಕಾ ಫ್ಯಾನು ನೋಡಿ. ಲಾಯಲಿಟಿ ಆ ಪ್ರಪಂಚದಲ್ಲಿ 100ಕ್ಕೆ 90 ಜನ ಇಂತ ಹಲ್ಕಾಗಳೇ ಇರೋದು. ನಾನು ಅಲ್ಲೋಗಿ ಟಿ ಶರ್ಟ್ ತಗೊಂತೀನಿ ಗೈಸ್. ಅಲ್ಲೋಗಿ ಅಲ್ಲೇ ಹಾಕೊಂತೀನಿ. ಲೆಟ್ಸ್ ಗೋ. ಅಲ್ಲೋಗಿ ಬಿಟ್ಟರೆ ಸಿಗೋಣ ಗೈಸ್. ಗೈಸ್ ಸ್ಟೇಡಿಯಂ ಹತ್ರ ಬಂದಿದ್ವಿ ಗೈಸ್. ಟಿ ಶರ್ಟ್ಗಳೇ ಸಿಗ್ತಾ ಇಲ್ಲ, ಎಲ್ಲ ಸ್ಟಾಕ್ ಖಾಲಿ ಖಾಲಿ ಖಾಲಿ. ಈಗ ಅಲ್ಲೊಂದು ಕಡೆ ಹೋಗ್ತಾ ಇದೀವಿ ಗೈಸ್. ಜನವೂ ಜನ. ಓಡು 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 ಓಡು. ಪೊಲೀಸರು ಇದ್ರೆ ನಮ್ ಸಿಗ್ನಲ್ ಬಿಡುತ್ತೆ. ಪೊಲೀಸರ ತೋರಿಸ್ಬಿಡ್ತೀನಿ ಈಗ. ನೋಡಿ ನೋಡಿ ಗೈಸ್ ಅಂತ ಇಲ್ಲಿ ನಮ್ ಟಿ ಶರ್ಟ್ ಇದೆ ಡೌಟ್. CSC ತಗೊಂಡ್ ನೀನು ಮಗ್ನೆ ಯಾವ್ದು ಇಲ್ವಾ? ಇಲ್ಲೂ ಇಲ್ಲ ಅಂತಲ್ಲೋ. ಅಲ್ಲಿ ಗ್ರೀನ್ ಕಲರ್ ಸಿಗುತ್ತಂತೆ. ಗ್ರೀನ್ ಕಲರ್ ತಗೋಣ ಸುಮ್ಮನೆ. ಯಾವ ಕಡೆಯಲ್ಲಿ ಸಿಗಲ್ಲ. ಇದೆಯಾ? ಸಿಗ್ತಾನಿಲ್ಲ, ಅದಕ್ಕೂ ಸಿಗ್ತಾ ಇಲ್ಲ. ಪೊಲೀಸ್ ಬಂದ. ಎಷ್ಟು ಬೈಕ್ ಸೀಸ್ ಮಾಡ್ತಾನೆ. ನಿಮ್ ಬೈಕ್ ಮೇಲೆ ಏನಾದ್ರು ಯಾವ್ದು ಇಲ್ಲ. ಪೊಲೀಸ್ ಹೋಗಿ ಏನ್ ಮಾಡ್ತಾನೋ ಗೊತ್ತಿಲ್ಲ. ಇರೋವರೆಗೂ ಯಾರ ಗಾಡಿನ ಸೀಸ್ ಮಾಡ್ಸಲ್ಲ ಗೈಸ್. ಜನ ಗೈಸ್. ಈ ವಿಡಿಯೋದವರೆಲ್ಲ ಬಂದ್ಬಿಟ್ಟವ್ರು ಗೈಸ್. ವಿಡಿಯೋ ಇದೆ, ಎಲ್ಲ ಇದೆ. ಏನೋ ಮಾಡೋದು. ಟಿ ಶರ್ಟ್ ಸಿಗುತ್ತೆ ಅನ್ಕೊಂಡ್ ಬಂದೆ ಗೈಸ್. ಒಂದು ಟಿ ಶರ್ಟ್ ಇಲ್ಲ. ಇರೋದ್ರಲ್ಲಿ ವಿರಾಟ್ ಅಂತಲ್ಲ, ಬೇರೆ ಯಾವ ತಗೋಣ? RCB ಅಂತ ವಿರಾಟ್ ಬಿಟ್ರೆ ಬೇರೆ ಏನ್ ಬರ್ದಿರ್ತಾರ? ವಿರಾಟ್ ಬಿಟ್ರೆ ಬೇರೆ ಸ್ಮೃತಿ ಅವಳ ಮುಳ ಬರ್ದಿರ್ತಾರೆ. ಶ್ರುತಿ ಮಂದಣ್ಣ ಅವ್ರದೆಲ್ಲ ಹಿಡ್ಕೊಂಡು ಏನ್ ಮಾಡೋಣ? ನಮ್ಮ ಫ್ರೆಂಡು ಮಾತಾಡ್ತಾನೆ. ಕಾಯ್ತಿರೋ ಟೈಮ್ ಬರ್ತಾ ಇದೆ. ಸ್ಪೀಡ್ ನ್ಯೂಸ್ ಇಂದ ಬರ್ತಿದೆ. ಟಿ ಶರ್ಟ್ ಅಂತೂ ಸಿಗ್ತಾ ಇಲ್ಲ. ನೆಕ್ಸ್ಟ್ ಮುಂದೆ ಎಲ್ಲಾದ್ರೂ ಹೋಗಿ ನೋಡ್ಬೇಕು. ಅದಾಗಿ ಮೇಲೆ ಫಸ್ಟ್ ಮ್ಯಾಚ್ ಸೆಕೆಂಡ್ ಮ್ಯಾಚ್ ನಮ್ಮ ಫ್ರೆಂಡ್ ಫುಲ್ ಎಂಜಾಯ್ ಮಾಡ್ತಾನೆ ಗೈಸ್. ಇವತ್ತು ಮಳೆ ಬೇರೆ ಬರವಾಗಿದೆ. ಈ ಸಲ ಕಪ್ಪು ಮಳೆ ಪಾಲಾಗಿದೆ ಅಥವಾ ಯಾರ ಪಾಲಾಗುತ್ತೆ ಸರ್? ಇಲ್ಲ ನಮ್ಮ ಪಾಲ ಆಗುತ್ತೆ. ದೇವರೆಲ್ಲ ಹಾಕಿದ್ದಾರೆ. ಸೊ ಇನ್ನೊಂದು ಬ್ಯಾಚ್ ನಂಬಿಕೆ ಇದೆ, ಆಗುತ್ತೆ. ಸರ್ ಎಷ್ಟು ಜೋಶ್ ನಿಂತಿರ ಇವತ್ತು? ಫುಲ್ ಜೋಶಾಗಿರಿ. RCB ಗ್ಯಾಂಗ್ ನೋಡಿ ಗೈಸ್. ಕಾರೆಲ್ಲ ಫ್ಲಾಗ್ ಹಾಕೊಂಡ್ ಬಂದವ್ರ. ನಾವು ವ್ಲಾಗ್ ಮಾಡಲ್ಲ ಅನ್ಕೊಂಡೆ, ಬಟ್ ವ್ಲಾಗ್ ಮಾಡಂಗೆ ಆಗ್ತಿತ್ತು. ಫುಲ್ ಸ್ಪೀಕರಿಂಗ್ ಕಾರ್ಗಳೆಲ್ಲ. ಅಲ್ಲೇನು ಮತ್ತೆ ಅಲ್ಲೊಂದು ಇದಾಗಿ ಟಿ ಶರ್ಟ್ ಹಾಕಿರೋದು ಭವನ. ಬಾ 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 ಬಾ. ಓ ಇಲ್ಲೇ ಟಿ ಶರ್ಟ್ ಏನಿದೆ ಗೈಸ್. ಬೇಗ ನಾವು ಗ್ರಾಬ್ ಮಾಡ್ಕೊಂಡು ಬರೋ ಟಿ ಶರ್ಟ್ ಇಷ್ಟೊಂದು ಫೈನಲಿ ತಗೊಂಡಿದ್ದೀನಿ. ಈಗ ಒಂದು ಸೆಕೆಂಡ್ ಹಾಕೊಂಡ್ಬಿಡ್ತೀನಿ. ನೋಡಿ ಗೈಸ್, ಇಲ್ಲಿ ನಾನು ಈ ಟಿ ಶರ್ಟ್ ನ 150 ತಗೊಂಡಿರೋದು. ಇವತ್ತು ಮ್ಯಾಚ್ ಇರೋದು. ಇವತ್ತು ಅಲ್ಲಿ ಎಷ್ಟೋ 400 500 ಮಾರ್ತಾ ಇದಾರೆ. ಅಣ್ಣ 400 ಕೊಟ್ಟು ತಗೊಂಡಿದ್ದಾನೆ. ಫುಲ್ ಅವಳಿ ಗೈಸ್, ಫುಲ್ ಮಾತ್ರ ಬೆಂಕಿ. ನ್ಯೂಸ್ ಎಕ್ಸ್ಪೋಸ್ ಮಾಡೋಣ ನೋಡಿ ಅಣ್ಣ ಹೆಂಗೆ ಈ ತರ ಸಿಕ್ಕಿರ್ತಾರಲ್ಲ. ಸಿಕ್ಕಲ್ಲಿ ತೋರಿಸ್ಬಿಡ್ತಾವ್ರೆ. ಆರ್ಕಣ ನ್ಯೂಸ್ ತುಂಬಾ ಎಫರ್ಟ್ ಆಗ್ತಿದೆ ಗೈಸ್. ಬೇರೆ ಯಾವ ನ್ಯೂಸ್ ಬರ್ತಾ ಇಲ್ಲ. ಎಲ್ಲ ಬಂದಿದೆ, ನಿಜ ಬಂದಿದ್ದು. ಸ್ಪೀಡ್ ಇಲ್ಲ ಇದಾರೆ.
ಆರ್ಕಣ ಮಾಡ್ತಿದಾರೆ ಅಂತ ಸ್ಪೀಡ್ ಸುಮ್ಮನೆ ಆಗ್ಬಿಟ್ಟವ್ರಿಗೆ. ಗೈಸ್ ಟೀ ಶರ್ಟ್ ಆಯ್ತು ಎಲ್ಲ ಆಯ್ತು, ವಾಪಸ್ ಹೋಗ್ತದ್ವಿ. ನಾ ಬಂದೆ ಟೀ ಶರ್ಟ್ಗೋಸ್ಕರ ಅಂಡ್ ಇಲ್ಲೇ ಏನಾದ್ರು ವಿಡಿಯೋ ಮಾಡೋಣ ಅಂತ. ಆಲ್ರೆಡಿ ಎಲ್ಲ ಕಂಟೆಂಟ್ ನಾನು ಏನ್ ಮಾಡೋದು. ಸರಿ ಓಕೆ ಇಲ್ಲಿಂದ ವಾಪಸ್ ಮನೆಗೆ ಹೋಗ್ತೀನಿ. Let's go. ನೋಡ್ತಾ ಇದ್ರೆ ಒಂದು ಟಿ ಶರ್ಟ್ ₹100 ₹120 ಸಿಗ್ತಾ ಇದೀವಿ, 5,000 ಆಗಿದೆ. ಸೊ RCB ರೇಂಜ್ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಖಂಡಿತ ಈ ಸಲ 18 ವರ್ಷ ಆದ್ಮೇಲೆ ಇದುವರೆಗೂ ಫೈನಲ್ಗೆ ಬಂದಿರಲಿಲ್ಲ RCB, ಫಸ್ಟ್ ಟೈಮ್ ಫೈನಲ್ಗೆ ಬಂದಿದೆ. ಸೊ ಅದೇ ಪ್ರಯುಕ್ತ ನಮ್ಮ ಕಬ್ಜಾ ಶರಣು, ನಮ್ಮ ಹುಡುಗ ಕ್ಲೋಸ್ ಫ್ರೆಂಡ್, ಇವತ್ತು ನಡ್ಕೊಂಡು ತಿರುಪತಿಗೆ ಹೋಗಿದ್ದಾನೆ. ಇಲ್ಲಿ ಬಂದ ತಕ್ಷಣ ನಾವು ಅದೇ ನೆನ್ಸ್ಕೊಂಡಿಬ್ರು, ಕರ್ದ ಶರಣರು ಇದ್ರೆ ಇಲ್ಲಿ ಏನೋ ಒಂದ್ ಚೆನ್ನಾಗಿ ಮಾಡ್ತಿದ್ರು ಅಂತ. ಅದಕ್ಕೆ ಗೊತ್ತಾಯ್ತು ಅವ್ರು ಅಲ್ಲಿದ್ದಾರೆ ಅಂತ ಗೊತ್ತಾಗಿಲ್ಲ. ಇನ್ನು ಬಂದಿಲ್ಲ ಅವರು. ಇಲ್ಲ ಇವಾಗ ಕೇಳ್ತಾನೆ, ಜಸ್ಟ್ ಅವನೇ ಮಿಸ್ ಕಾಲ್ಗಳು ಕೊಟ್ಟವನೇ ಮಾಡ್ಬೇಕು ಅನ್ಕೋನು. ಸೊ ಲಾಯಲ್ ಫ್ಯಾನ್ ಆಕ್ಚುಲಿ ಅವ್ನು ಹೇಳ್ಬೇಕು. ಸೊ ನೀವು ಅದೇ ಅಭಿಮಾನ ಇದೆ, ನೀವು ಕೂಡ ಆಲ್ರೆಡಿ ಬಂದು ವೇಟ್ ಮಾಡ್ತಾ ಇದೀರಾ. ನಿಮ್ಮ ಈ ಪ್ರೀತಿ ಅಭಿಮಾನ ನಮ್ಮ RCB ತಂಡಕ್ಕೆ ಒಂದು ಶಕ್ತಿ. ಸೊ ಇದೇ ಶಕ್ತಿನ ಇಟ್ಟುಕೊಂಡು ಎಲ್ಲರೂ 100% ಚೆನ್ನಾಗಿ ಆಡ್ತಾರೆ. ಈ ಸಲ ಕಪ್ ಹೊಡೆದೇ ಬಿಡಿ. ಜೈ RCB. ಜೈ ಜೆರ್ಸಿ ತಗೊಳಕ್ ಬಂದೆ, ಜೆರ್ಸಿ ತಗೊಂಡೆ, ಸಗದಾಗಿತ್ತು ಫೀಲಿಂಗ್ ಮಾತ್ರ. ಅದು ಕೊನೆಗೆ ಇವತ್ತಂತೂ ಹೆಲ್ಮೆಟೇ ಕಳ್ಕೊಂಬಿಟ್ಟೆ. ಮತ್ತೆ ಮನೆಗೆ ಹೋಗ್ತೇನೆ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬೈ ಬೈ.